there. ಯಾರನ್ನ ಕೊಂದ್ರೆ? ನಾನು A5 ಅಂತ ನನಗೆ ಆಂಬುಲೆನ್ಸ್ ಏನಾಗುತ್ತೆ A1 A2 ಮನೆಯಲ್ಲಿ ಅಫೆನ್ಸ್ ಆಗುತ್ತೆ. ಡಿಸೀಸ್ ಹಸ್ಬೆಂಡ್ ಆಗ್ಬೇಕು. ಸೊ ಹಾಗಾಗಿ ನಂತರ ಅವರು 1 2 3 ರಿಜಿಸ್ಟರ್ ಆದ ನಂತರ so when the investigation after 1 month ಆದ ನಂತರ then the reason is that ಈ ಆಂಬುಲೆನ್ಸ್ ನಲ್ಲಿ ಬಾಡಿಯನ್ನು ಇಲ್ಲಿ ತಗೊಂಡು ಹೋಗ್ತಾರೆ A3 ಗೆ. A3 is in a compounder of the hospital. So ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. I received a call. I intimate to A4 who is my driver. ಅಲ್ಲಿ ಏನು ಪೇಷಂಟ್ಸ್ ಇದ್ದಾರೆ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಅಷ್ಟೇ ನಂದು. ಇನ್ವೆಸ್ಟಿಗೇಷನ್ ಅಲ್ಲಿ ಆಫ್ಟರ್ 1 month ಆದ್ಮೇಲೆ ಆನ್ ಫೈನ್ ಡೇ ದೇ ಕಾಲ್ ಫಾರ್ ಮೈ ಎಂಕ್ವೈರಿ. ಸೊ ವೆನ್ ದಿ ವೆಹಿಕಲ್ ಇಸ್ ಹ್ಯಾಂಡ್ ಓವರ್ ಟು ಅಸ್, ಈ ವೆಹಿಕಲ್ ಯಾರು ಕೊಟ್ಟಿದ್ರಿ ಅದು ಅವ್ರು ಕೇಳಿದ್ರು, ನಾನು ಕೊಟ್ಟೆ ಅಷ್ಟೇ ಅದು. ತದನಂತರ ಆಫ್ಟರ್ ದಿ 1 month ನಂತರ ನಾನು ಎಂಕ್ವೈರಿ ಅಂತ ಹೇಳ್ಬಿಟ್ಟು ನನಗೆ ಫಿಕ್ಸ್ ಮಾಡಿದೆ. A3 ಏನಿಲ್ಲ, ಯು ಕಾಸ್ಟ್ ಡಿಸಪಿಯರೆನ್ಸ್ ಆಫ್ ಎವಿಡೆನ್ಸ್. ಇಲ್ಲ, ಐ ಆಮ್ ನಾಟ್ ಎ ಕನ್ಸರ್ನ್ ವಿತ್ ದಟ್. ಐ ಆಮ್ ಜಸ್ಟ್ ವಿಟ್ನೆಸ್ ಅಲ್ಲ ಸರ್. You have caused disappearance of evidence. ಇಲ್ಲ, ನನ್ನ ನಾನು ವೆಹಿಕಲ್ A4 ಕೊಟ್ಟಿರ್ತೀನಿ. A4 ಹೋಗಿ A3 ಹಾಸ್ಪಿಟಲ್. ಅದನ್ನ ಇದಿಷ್ಟೆಲ್ಲ ಟ್ರಯಲ್ ಕೊಟ್ಟು ಹೇಳಿ. 482 ಮರ್ಡರ್ ಸರ್. ಇಲ್ಲ, ನನ್ನ ಪಾತ್ರನೇ ಇಲ್ಲ ಸ್ವಾಮಿ. ಗೊತ್ತು, ಪಾತ್ರ ಇಲ್ಲ ಅಂತ ತೊಂದ್ರೆ. ಅಲ್ಲಿ ಹೇಳಿ ಪಾತ್ರ ಏನು ಅಂತ. ಇಲ್ಲ, ಡಿಸ್ಚಾರ್ಜ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ಇಲ್ಲ, ಇದರಲ್ಲಿ ಏನಿದೆ, ಪ್ಯಾರಾ ನಂಬರ್ 17 ಆಫ್ ದಿ ಚಾರ್ಜ್ ಶೀಟ್ ನಲ್ಲಿ 19, 20 and 21, 22 ಅವ್ರ ಸ್ಮಶಾನದಲ್ಲಿ ನಾನು ಬಂದಿದೆ ಹೋಗಿದೆ ಅಂತ ಹೇಳ್ತಾರೆ. ಬಟ್ ದಟ್ ಇಸ್ ನಾಟ್ ಎ. ಸ್ಮಶಾನಕ್ಕೆ ಹೋಗಿಲ್ವಾ? ಜಸ್ಟ್ ಹೇಳಿದೆ ಅಷ್ಟೇ ಡ್ರೈವರ್ಗೆ. ಎನಿಥಿಂಗ್ ಎಲ್ಸ್? ಅಷ್ಟೇ ಅಲ್ಲ. ಡಿಸ್ಮಿಸ್ಡ್. ಸಿವಿಲ್ ಮ್ಯಾಟರ್ ಸರಿ. ನಿಮ್ಮ ಹೆಸರೇನು? ಅಶೋಕ HC ಅಲಿಯಾಸ್ ಅಶೋಕ ಲಾಯರ್. ಅದೇನು ಅಶೋಕ ಲಾಯರ್ ಅಂತ ಯಾಕೆ? ಲಾಯರ್ ಅಲ್ಲ, ಅಡ್ವೊಕೇಟ್ ಆಗಿರೋದು. ಅವ್ರು ಕರೆದಿದ್ರು. ಅವ್ರು ಅಡ್ವೊಕೇಟ್ ಆಗಿದ್ರು, ಎಲ್ಲರೂ ಅಶೋಕ ಲಾಯರ್ ಅಂತ ಇಟ್ಕೊಂತಾರ. ಆತರ ಕೊಟ್ಟಿದ್ದಾರೆ. ವಾಟ್ ಇಸ್ ದಿಸ್ ಅಲಿಯಾಸ್? ಅದು ಕಂಪ್ಲೇಂಟ್ ಅಲ್ಲಿ ಇಲ್ಲೇನ್ ಮಾಡ್ತಾರೆ, ಆಫೀಸ್ ಅಲ್ಲಿ FIR ಅಲ್ಲಿ ಇಲ್ಲದೆ ಇರೋದು ಹಾಕಿದ್ರೆ ನಾವು ಅಲ್ಲಿ ಅಬ್ಜೆಕ್ಟ್ ಮಾಡ್ತಾರೆ. ಅದಕ್ಕೆ ಅಲಿಯಾಸು AKA ಎಲ್ಲ ಹಾಕಿದ್ದೀರಿ. ಇಲ್ಲ ಅಂತ ಅಂದ್ರೆ ಅದನ್ನ ಕಂಪ್ಲೇಂಟ್ ಮಾಡುವ. AKA ಅಂದ್ರೆ ಏನು? ಪ್ಲೀಸ್. ಆಲ್ಸೋ ನೋನ್ ಆಸ್. Yes, in the meantime, next. Petitioner is accused number 8, finding no ingredient of the allegation that are ingredients of the allegations that are leveled against him. There shall be an interim order of stay of all further proceedings. Charge sheet ಆಗಿದೆಯಾ? ಇಲ್ಲ. For all investigation quay the petitioner accused number 8 till the next date of hearing. ಅದು ತೆಗೆದುಬಿಡಿ ಅಶೋಕ ಲಾಯರ್ ಅಂತ. ಯಾಕೆ? ಅವ್ರ ಕಂಪ್ಲೇಂಟ್ ಅಲ್ಲಿ ಹಾಗೆ ಕೊಟ್ಟಿದ್ದಾರೆ ಸ್ವಾಮಿ. Latif split 23rd. Yes. ನನ್ನ ಸಾವಿಗೆ ಕಾರಣ ತಮ್ಮಯ್ಯ ಮತ್ತು ಬೊಮ್ಮ ಮತ್ತು ಪ್ರೀತಿಯ ಗೆಳೆಯರು ಕಾರಣ. ನೋಡಿಲ್ಲ, ಅದಲ್ಲ, ಅದು ಡೆತ್ ನೋಟ್ ಬಿಡಿ. ಕಂಪನಿಯ ಲೋನ್ ರಿಕವರಿ ಮಾಡುವ A3 ಆರೋಪಿತ ದರ್ಶನ್ ನೀವೇ ಸೇರಿಕೊಂಡು ಮೃತ ಸಜಿತ್ ತಾನು ಪಡೆದಿದ್ದ ಗಾಡಿಯ ಲೋನ್ ಹಣವನ್ನು 2 ವೀಲರ್ಗೂ ಬಿಟ್ಟಿಲ್ವಲ್ಲ ನೀವು? ಅಲ್ಲ ಮೈ ಲಾರ್ಡ್, he is not a recovery agent, he is a sales manager, he is not a one HCGP 2 emergent notice. ಯಾರು ಕಂಪ್ಲೇಂಟ್? ಯಾರು complainant by the your sister, my lord. Emergent notice to respond. Next. My lord, stay may. No sir. Already the summons has been issued. No, paralla. Yes. At least date may be fixed. No sir. Bharat, emergent notice returnable by 12th August. Yes. Much obliged.